ಪ್ರಗತಿಶೀಲ ಸಾಹಿತ್ಯ ಎನ್ನುವುದು ಸುಮಾರು 10 ವರ್ಷಗಳ ಇತಿಹಾಸವನ್ನು ಉಳ್ಳದ್ದು ಕನ್ನಡದಲ್ಲಿ. ಕನ್ನಡದ ಬಹಳ ಪ್ರಖ್ಯಾತರಾದಂತಹ ಕವಿ ಲೇಖಕರನ್ನು ಒಳಗೊಂಡಂತಹ ನವೋದಯ ಸಾಹಿತ್ಯ, ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ನವ್ಯ ಸಾಹಿತ್ಯ, ಅದಕ್ಕೂ ಈ ನವ್ಯ ಸಾಹಿತ್ಯಕ್ಕೂ ನಡುವಿನ ಒಂದು ದುರ್ಬಲವಾದಂತಹ ಕೊಂಡಿ ಪ್ರಗತಿಶೀಲ ಸಾಹಿತ್ಯ. ವಾಸ್ತವವಾಗಿ ಬೆಂಗಳೂರಿನಲ್ಲಿ 1943ರಲ್ಲಿ ಸ್ಥಾಪಿತವಾದ ಪ್ರಗತಿಶೀಲ ಲೇಖಕರ ಸಂಘ, ಅದರ ಚಟುವಟಿಕೆಗಳೇ ಇದಕ್ಕೆ ಆಧಾರ. ದಿವಂಗತ ಆನಾ ಕೃಷ್ಣರಾಯರು ಇದನ್ನು ಸಂಸ್ಥಾಪಿಸಿದರು. ತಳುಕಿನ ರಾಮಸ್ವಾಮಯ್ಯನವರ ಸುಬ್ಬರಾವ್ ತರಾಸು ಎಂಬ ಹೆಸರಿನಿಂದ ಪ್ರಸಿದ್ಧರಾಗಿದ್ದಾರೆ. ಅವರು ಬಹಳ ಮುಖ್ಯರಾದವರು. ತಮ್ಮ ಕತೆ, ಕಾದಂಬರಿ ಹಾಗೂ ಇತರ ಬರಹಗಳಿಂದ ಹೆಸರುವಾಸಿಯಾಗಿದ್ದಾರೆ. ಅಲ್ಲಿ ತರಾಸು ಅವರನ್ನು ನಾವು ಇವತ್ತು ಬರೀ ಪ್ರಗತಿಶೀಲ ಸಾಹಿತಿ ಎಂದು ತೆಗೆದುಕೊಳ್ಳುವಂತಿಲ್ಲ. ಇಡೀ ಕನ್ನಡ ಸಾಹಿತ್ಯದಲ್ಲಿಯೇ ಅವರ ಸ್ಥಾನ ಬಹಳ ದೊಡ್ಡದು. ಹೆಚ್ಚು ಸಂಖ್ಯೆಯಲ್ಲಿ ಬರೆದಂಥ ಲೇಖಕರಲ್ಲಿ ಜಾಳವಾಗಿರ್ತಕ್ಕಂಥವು ಕಳಪೆ ಕಥೆಗಳು, ಕಳಪೆ ಕಾದಂಬರಿಗಳು ಬರೋದೇ ಹೆಚ್ಚು. ಆದರೆ ತರಾಸುದಲ್ಲಿ ಇಷ್ಟೊಂದು ವಿಸ್ತಾರದಲ್ಲಿ ಕೆಲಸ ಮಾಡಿದ್ರು, ಹೆಚ್ಚಿಗೆ ಕಾದಂಬರಿಗಳು ಬರೆದಿದ್ರು ಕೂಡ, ಹೆಚ್ಚಿಗೆ ಕಥೆಗಳು ಬರೆದಿದ್ರು ಕೂಡ, ಇದು ಬೀಳು ಅಂತ ತೆಗೆದುಹಾಕುವಂಥದ್ದು ಬಹಳ ಕಡಿಮೆ. ಆತ ಒಂದು ಮಟ್ಟನ ಕಾಯ್ಕೊಂಡೇ ಬಂದಿದ್ದಾರೆ. ಅದು ಹಂಸಗೀತೆ ಆಗ್ಬೋದು, ಒಂದು ಪುಸ್ತಕ ಆಗ್ಬೋದು. ನಮ್ಮ ತಂದೆ ತಾರಾಸು ಅವರು ತಮ್ಮ 13ನೇ ವಯಸ್ಸಿನಿಂದ ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ರು. ಇದರಿಂದ ಅವರು ಒಂದು 68 ಕಾದಂಬರಿಗಳು, ಒಂದು 5 ಕಥಾ ಸಂಕಲನಗಳು, ಅದಲ್ಲದೆ ಸ್ವಲ್ಪ ವಿಮರ್ಶೆಗಳು, ಮತ್ತು ವೈಚಾರಿಕ ಒಂದು 4, ಮತ್ತು ಆತ್ಮಕಥೆ ಎಲ್ಲ ಬರೆದಿದ್ದಾರೆ ಅವರು. ಕಿರಿಮಲ್ಲಿಗೆಯ ನಂದನದಲ್ಲಿ ಎಂಬುದು ಅವರ ಒಂದು ಕಥಾ ಸಂಗ್ರಹ. 5 ಕಥೆಗಳಿರುವ ಆ ಕಿರು ಸಂಕಲನದಲ್ಲಿ ಮೊದಲನೆಯ ಕತೆ ಒಂದು ತುಂಡು ಸುದ್ದಿ. ಒಂದು ತುಂಡು ಸುದ್ದಿ 38 ಪುಟಗಳಷ್ಟು ವಿಸ್ತಾರವಾಗಿದ್ದರೂ ಅದು ತರಾಸು ಅವರ ಬರವಣಿಗೆಯ ವೈಶಿಷ್ಟ್ಯಕ್ಕೆ ಒಂದು ಉದಾಹರಣೆಯಾಗಿದೆ ಅಂತ ಹೇಳಿ ನಾನು ತಿಳಿಯುತ್ತೇನೆ. ಹಲೋ ಸಂಕ್ರಾಂತಿ, ಯಾರು ಬೇಕಿತ್ತು? ಒಂದ್ ಸಿಗರೇಟ್ ಬೇಕಾಗಿತ್ತು. ಏನಂದ್ರಿ? ಯಾರು ಮಾತಾಡ್ತಿರೋದು? ಯಾರು ಅಂತ ಗೊತ್ತಾಗ್ಲಿಲ್ವೇನೋ? ತಂಗೆ, ನಾನು ಕಣೋ ಸುಬ್ಬು, ದಿ ಗ್ರೇಟ್ ರಿಪೋರ್ಟರ್ ಆಫ್ ಸಂಕ್ರಾಂತಿ. ನೀನೇನೋ? ಏನೋ ಯೋಚನೆಯಲ್ಲಿದ್ದೆ, ತಕ್ಷಣ ನಿನ್ ಧ್ವನಿ ಗುರ್ತು ಹತ್ಲಿಲ್ಲ. ಸಿಟಿ ನ್ಯೂಸ್ ಏನಾರು ಇದೆಯಾ? ಈಗಂತ ಇಂಪಾರ್ಟೆಂಟ್ ಸುದ್ದಿ ಏನಿಲ್ಲ ಅಪ್ಪ. ಸರ್ಕಾರಿ ಸುದ್ದಿನೆಲ್ಲ 12 ಗಂಟೆಗೆ ಕೊಟ್ನಲ್ಲ. ಪೊಲೀಸ್ ಸ್ಟೇಷನ್ ಹೋಗಿದ್ಯಾ? ಕ್ರೈಮ್ ನ್ಯೂಸ್ ಏನಾರು? ಅಂತ ಸೆನ್ಸೇಷನ್ ಸುದ್ದಿ ಏನಿಲ್ಲ ಕಣೆ. ಯಾಕೆ, ಕಾಲಂ ಬರ್ತಿಗೆ ಏನಾದ್ರೂ ಬೇಕಾಗಿತ್ತಾ? ಹ್ಞೂ ಕಣೋ. ಹಾಗಾದ್ರೆ ಒಂದಿದೆ, ಅಷ್ಟೇನು ದೊಡ್ಡ ಸುದ್ದಿ ಅಲ್ಲ, ಮಾಮೂಲಿ ಆತ್ಮಹತ್ಯೆನೆ, ಬೇಕಾದ್ರೆ ಬಳಸ್ಕೊ. ಹಾಗಾದ್ರೆ ಸ್ವಲ್ಪ ತಡಿ, ಗುರ್ತು ಹಾಕೋತೀನಿ. ನಿನ್ನೆ ದಿನ ರಾತ್ರಿ ಪುಟ್ಟಣ ಎಂಬ 25 ವರ್ಷದ ತರುಣ ವಿಶ್ವೇಶ್ವರಪುರದಲ್ಲಿ ಎಲೆಕ್ಟ್ರಿಕ್ ಕಂಬ ಹತ್ತಿ ತಂತಿಗಳು ಮುಟ್ಟಿ ಆತ್ಮಹತ್ಯೆ ಮಾಡ್ಕೊಂಡ. ಈ ವಿಷಯ ಗೊತ್ತಾದ ಕೂಡಲೇ ಪೊಲೀಸ್ನವರು ಸ್ಥಳಕ್ಕೆ ಹೋಗಿ ಮಹಜರ್ ಮಾಡಿದ್ರು. ಯುವಕನ ಜೇಬ್ನಲ್ಲಿ ಒಂದು ಕಾಗದಿಂದ ತಿಳಿದು ಬಂದಿದ್ದೇನಪ್ಪಾ ಅಂದ್ರೆ, ಕೆಲವು ವರ್ಷಗಳಿಂದ ಉದ್ಯೋಗ ಸಿಗದೆ ಜೀವನದಲ್ಲಿ ತುಂಬಾ ಜಿಗುಪ್ಸೆ ಹೊಂದಿ ತನ್ನ ಸ್ವಂತ ಪ್ರೇರಣೆಯಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ. ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಶವನ ಸಂಸ್ಕಾರಕ್ಕಾಗಿ ಆತನ ತಂದೆ ತಾಯಿಗಳಿಗೆ ಒಪ್ಪಿಸ್ಲಾಯಿತು. ಇಷ್ಟೇ ಅಪ್ಪ, ಸಾಧ್ಯ ಆದ್ರೆ ಹಾಕು,
ಇಲ್ಲದೆ ಇದ್ರೆ ಅದನ್ನ ಕಸದ ಬುಟ್ಟಿಗೆ ಹೊತ್ತ. ಅಷ್ಟೇನಾ? ಅಷ್ಟೇ ಅಪ್ಪ, ಇನ್ನೇನು ಸುದ್ದಿನೂ ಇಲ್ಲ. ಸಂಜೆ ಸಿಗ್ತೀನಿ, ಬಾಯ್. ಫೋನ್ ಬಂದಿತ್ತಲ್ಲ, ಏನೋ ಸುದ್ದಿ ಇದೆಯಾ ಸರ್? ಸುದ್ದಿ ಹಾಕಕ್ ಜಾಗ ಇದೆಯಾ? ಒಂದ್ 4 ಸಾಲ ಖಾಲಿ ಇದೆ, ಯಾವ್ದಾದ್ರು ಸುದ್ದಿ ಕೊಟ್ರೆ ಹಾಕ್ತೀನಿ. ಇಲ್ದವ್ರು ಅಲ್ಲಷ್ಟು ಇಲ್ಲಷ್ಟು ಲೆಟ್ ತುಂಬಿಟ್ಟು ಭರ್ತಿ ಮಾಡಿ ಪೇಜ್ ಮೇಕಪ್ ಮಾಡ್ತೀನಿ. ನಗರ ವಾರ್ತೆಯಲ್ಲಿ ಹಾಕಕ್ಕೆ ಒಂದು ಕ್ರೈಮ್ ನ್ಯೂಸ್ ಇದೆ, ಬರ್ಕೊಡ್ತೀನಿ. ಕಂಪೋಸ್ ಮಾಡ್ತೀಯಾ? ಇಂಪಾರ್ಟೆಂಟ್ ನ್ಯೂಸ್ ಸರ್? ಏನ್ ಸರ್ ಅದು? ನಿನ್ನೆ ವಿಶ್ವೇಶ್ವರಪುರದಲ್ಲಿ ಒಬ್ಬ ತರುಣ ಆತ್ಮಹತ್ಯೆ ಮಾಡ್ಕೊಂಡಂತೆ. ಯಾಕಂತೆ ಸರ್? ಯಾರನ್ನಾರು ಪ್ರೀತಿ ಗೀತಿ ಮಾಡ್ತಾ ಇದ್ನೋ? ಇಲ್ಲ, ನೌಕರಿ ಸಿಕ್ಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡಂತೆ. ಅಷ್ಟೇನೆ? ಈ ತರ ನಮ್ ದೇಶದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋರು ಎಷ್ಟ್ ಜನನೋ. ಈ ವಿಷಯ ಹಾಕುದ್ರು ಒಂದೇ ಬಿಟ್ರು ಅಂತೆ. ಅದೇ ಒಂದ್ ಹುಡುಗಿ ಸತ್ತಿದ್ರೆ ಒಂದಿಬ್ರಾದ್ರೂ ಹೋದವ್ರು. ಈ ವಿಷಯ ಹಾಕ್ಬೇಕು ಅಂತಾನೇನು ಸರ್, ಇರೋ ಖಾಲಿ ಜಾಗಕ್ಕೆ ಲೆಟ್ಗಾರ್ ತುಂಬಿಟ್ಟು ನನ್ ಕೆಲಸ ಮುಗಿಸ್ತೀನಿ ಸರ್. ಆ ವಿಷಯ ಬರಲೇಬೇಕು ನಂಗಿದ್ರೆ 4 ಸಾಲ ಬರ್ದ್ ಕಳ್ಸಿ ಸರ್, ಹಾಕ್ತೀನಿ. ಹಂಗೆ ಫ್ರಂಟ್ ಪೇಜ್ ಒಂದು ಪ್ರೂಫ್ ಇಟ್ಟಿದ್ದೀನಿ, ನೋಡ್ ಕಳಿಸ್ಕೊಡಿ. ಬದುಕು ಬೇಸರವಾಗಿ ಪುಟ್ಟಣ್ಣ ಸತ್ ಮೇಲೆ ಯಾರಿಗೂ ಬೇಡ, ಆದ್ರೆ ಬದುಕಿದ್ದಾಗ ಆಗ್ಲೂ ಯಾರಿಗೂ ಬೇಡವಾಗಿದ್ನೆ ಪುಟ್ಟಣ್ಣ. ಪತ್ರಿಕೆಗಂತೂ ಅವನು ಸತ್ತ ತುಂಡು ಸುದ್ದಿ ಹಾಕಿದ್ರೆ ಹಾಕಬಹುದು, ಇಲ್ವಾದ್ರೆ ಬಿಡಬಹುದು. ಆದ್ರೆ ಜೀವನದಲ್ಲೂ ಅಷ್ಟೇನೆ. ಛೇ, ಏನು ಶ್ರೀಧರ್ ಸಾಹೇಬ್ರು, ನಿಮ್ಮ ಪತ್ರಿಕೆನಲ್ಲಿ ಏನು ಸುದ್ದಿ ಇವತ್ತು? ಇವತ್ ಯಾವನೋ ಒಬ್ಬ ನೌಕರಿ ಸಿಕ್ಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡಂತೆ. ಅದು ಒಂದ್ ಸುದ್ದಿನ ಸಾರ್? ನಾನ್ ಕೇಳಿದ್ದು ಅದಲ್ಲ. ಮತ್ತೇನು? ಮಂತ್ರಿ ಮಂಡಲಕ್ಕೆ 3 ಜನ ಸಚಿವರು 6 ಜನ ಉಪ ಸಚಿವರು ಸೇರೋ ವಿಚಾರ ನಿಮ್ಮ ಪತ್ರಿಕೆಯಲ್ಲಿ ಬಂದಿತ್ತಲ್ಲ, ಆ ಬಗ್ಗೆ ನಾನ್ ಕೇಳಿದ್ದು. ಆ ವಿಷಯ ಏನೋ ಇನ್ನೂ ಗೊತ್ತಾಗಿಲ್ಲ, ಆದ್ರೆ ಎಕ್ಸ್ಟೆನ್ಷನ್ ಆಗೋದಂತೂ ಖಂಡಿತ. ಕೃಷ್ಣಗೌಡ ಚಾನ್ಸ್ ಆಗಿದೆ ಸರ್. ಯಾಕೆ? ಅವ್ರ ಮಿನಿಸ್ಟರ್ ಆದ್ರೆ ನಿಮ್ಗೇನಾದ್ರು ಉಪಕಾರ ಆಗತ್ತಾ? ಏನೋ ನಮಗೆ ಬೇಕಾದವರು ಅವಾಗ ಮಿನಿಸ್ಟರ್ ಆದ್ರೆ ನಮಗೆ ಸ್ವಲ್ಪ ಅನುಕೂಲ. ಸರ್ಕಾರದಲ್ಲಿ ಯಾವುದೇ ದುಡ್ಡು ಇದ್ದಿದ್ರು ಮಂತ್ರಿಗೆ ಸಂಬಳಕ್ಕೇನು ಕಮ್ಮಿ ಇಲ್ಲ. ತಗೊಳ್ಳಿ ನಿಮ್ ಬಿಲ್ಲು. ನಮಸ್ಕಾರ ದಫೇದಾರ್ ಸಾಹೇಬ್ರಿಗೆ. ಓಹೋ, ಇದೇನ್ ಸರ್ ಅಪರೂಪಕ್ಕೆ ಇಷ್ಟು ದೂರ ಬಂದ್ಬಿಟ್ರಲ್ಲ? ಬನ್ನಿ ಬನ್ನಿ, ಕೂತ್ಕೋ ಬನ್ನಿ. ಯಾವ್ದೋ ಒಂದು ವಿಷಯದ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿತ್ತು, ಅದಕ್ಕೆ ಬಂದೆ. ಓ, ಇಷ್ಟಕ್ಕೆಲ್ಲ ನೀವ್ ಯಾಕೆ ಬರ್ಬೇಕಾಗಿತ್ತು ಸರ್? ಒಂದು ಫೋನ್ ಮಾಡಿದ್ರೆ ಸಾಕಾಗಿತ್ತಲ್ಲ. ಏನ್ ಸರ್, ಬಹಳ ಆಕಳಿಸ್ತಾ ಇದಿರಲ್ಲ, ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಮಾಡ್ಲಿಲ್ವಾ? ನಿದ್ದೆನೆ. ಈ ಪಾಪಿ ಪೊಲೀಸ್ ಕೆಲ್ಸಕ್ಕೆ ಸೇರಿದಾಗ್ನಿಂದಲೂ ನಿದ್ರೇನೂ ಇಲ್ಲ, ನೀರಡಿಕೆನೂ ಇಲ್ಲ. ಹೆಂಡತಿ ಮಕ್ಳಿಲ್ದವ್ ಯಾವನೋ ಬೇವರ್ಸಿ ಈ ಪೊಲೀಸ್ ಕೆಲ್ಸನ ಸೃಷ್ಟಿ ಮಾಡಿರ್ಬೇಕು ಅಂತ ಕಾಡುತ್ತೆ. ಯಾಕ್ರೆ ಎಷ್ಟೊಂದು ಬೇಜಾರಾಗ್ತೀರಾ? ಬೇಜಾರಲ್ದೆ ಇನ್ನೇನ್ ಬಿಡಿ ಸರ್. 4 ದಿನದಿಂದ ನೈಟ್ ಡ್ಯೂಟಿ ಮಾಡಿ ಸುಸ್ತಾಗಿದ್ದವನು ನಿನ್ನೆ ರಾತ್ರಿ ಮನೆಗೆ ಹೋಗಿ ಸ್ವಲ್ಪ ನಿದ್ದೆ ಮಾಡ ಅಂತ ಅನ್ಕೊಂಡಿದ್ರೆ ಯಾವನು ಅಲಾಲ್ ಟೋಪಿ ನನ್ನ ಪ್ರಾಣ ಕುತ್ತಾಗಿ ಅವನ ಪ್ರಾಣ ತೆಕ್ಕೊಂಡ್ಬಿಡೋದೆ. ಅಲ್ಲ, ಸಾಯೋದಿಕ್ಕೆ ರಾತ್ರಿನೇ ಆಗ್ಬೇಕಾಗಿತ್ತ ಅವನ್ಗೆ. ಬೆಳಗ್ಗೆ ಹೊತ್ತು ಸತ್ತಿದ್ರೆ ಅವರಪ್ಪನ ಮನೆ ಗಂಟೆ ಏನಾದ್ರು ಹೋಗ್ತಿತ್ತ? ಇಡೀ ರಾತ್ರಿ ಒಂದು ಗಳಿಗೆ ನಿದ್ದೆ ಇಲ್ಲದೆ ಅವನಿಗೆ ಹಣ ಕಾದಿದ್ದೆ ಆಗೋಯ್ತು ಸರ್. ಅವನಿಗೆ ಏನಾದ್ರೂ ಜೀವ ಇದ್ದಿದ್ರೆ ಕೂತ್ಗೆ ಕೈಯಾಗಿ ಹಿಸ್ಕಿ ನಾನೇ ಸಾಯಿಸ್ಬಿಡ್ತಿದ್ದೆ. ಅಷ್ಟು ಕೋಪ ಬಂದಿತ್ತು ನೋಡಿ ಸರ್. ಕೋಪ ಬರದೇ ಇರುತ್ತಾ ನೀವೇ ಹೇಳಿ ಸರ್? ಬೇರೆಯವ್ರ ಮೇಲೆ ಬದುಕಿರೋರು ಮಾತ್ರ ಸೇಡ್ ತೀರ್ಸ್ಕೊಂಡ್ರೆ ಪೊಲೀಸ್ನವ್ರನ್ನ ಸತ್ತೋರು ಬಿಡೋದಿಲ್ಲ. ಬದುಕಿರೋ ಒಂಥರ ಕಾಡಿದ್ರೆ ಸತ್ತಾಗ 1000 ತರ ಕಾಡ್ತಾರೆ ಸರ್. ಹಾಳಾದ ಜನ. ಪೊಲೀಸ್ ಕೆಲಸ ಸರ್, ಪೊಲೀಸ್ ಕೆಲಸ. ಅದೇನೋ ಇನ್ಫಾರ್ಮೇಶನ್ ಬೇಕು ಅಂತ ಕೇಳಿದ್ರಲ್ಲ ಸರ್, ಏನದು? ನಿನ್ನೆ ರಾತ್ರಿ ವಿಶ್ವೇಶ್ವರಪುರದಲ್ಲಿ ಎಲ್ಲೋ ಯಾರೋ ಆತ್ಮಹತ್ಯೆ ಮಾಡ್ಕೊಂಡ್ರಂತಲ್ಲ, ಅದ್ರ ಬಗ್ಗೆ ನಿಮ್ಗೇನ್ ಗೊತ್ತು ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಓ, ಅವನ ವಿಷಯವೇ ನಾನು ಇಷ್ಟೊತ್ತು ನಿಮ್ಗೆ ಹೇಳ್ತಾ ಇದ್ದಿದ್ದು. ಅವನಿಂದಲೇ ನನ್ಗೆ ಇಡೀ ದಿನ ರಾತ್ರಿ ನಿದ್ದೆ ಹಾಳ.
ಗೋವಿಂದಯ್ಯನವರೇ? ಯಾರು? ಹಾಳಾದ್ ಪೊಲೀಸವ್ರು ಇರ್ಬೇಕು. ಸುಮ್ಮನೆ ಇದೆ. ನಮ್ ಗ್ರಹಚಾರ ಚೆನ್ನಾಗಿಲ್ಲ. ತಣ್ಣೀರನ್ನು ಆರಿಸ್ಕೊಂಡು ಕುಡಿಯೋ ಕಾಲ ಇದು. ಏನು ಗ್ರಹಚಾರ ಬಂತಪ್ಪ. ಸತ್ತ ನಮಗ್ ಮೃತ್ಯು ಆಗಿ. ಯಾರು? ಏನಾಗ್ಬೇಕಾಗಿತ್ತು? ಗೋವಿಂದಯ್ಯ ಅಂದ್ರೆ ತಾವೇ ತಾನೆ? ನಾನೇ ಆ ನಿರ್ಭಾಗ್ಯ. ನಿಮಗ್ ತೊಂದರೆ ಆಗ್ಲಿಲ್ಲ ಅಂದ್ರೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ತಮ್ಗೇನಾಗ್ಬೇಕಾಗಿತ್ತು? ನಾನು ಪೊಲೀಸ್ನವನಲ್ಲ, ಪೇಪರ್ನವನು. ಪೊಲೀಸ್ನವ್ನು ಅಲ್ಲ ತಾನೆ, ಬೇರೆ ಯಾರಾದ್ರೂ ಪರವಾಗಿಲ್ಲ. ಇರಿ, ಕುರ್ಚಿ ತರ್ತೀನಿ. ಸಣ್ಣ ಮನೆ. ಯಾಕೆ ಸರ್ ಹಾಗೆ ಹೇಳ್ತೀರಾ? ಯಾಕೆ ಅಂತ ಕೇಳ್ತೀರಾ ಸರ್? ಸತ್ತ ಇದ್ದವನನ್ನ ಸಾಯಕ್ಕೂ ಬಿಡಲ್ಲ ಇವ್ರು. ಪೊಲೀಸ್ನವರು ನಮ್ ಜೀವ ಹಿಂಡ್ಬಿಟ್ಟಿದ್ದಾರೆ ಸರ್. ಸಾಯಕ್ ಮುಂಚೆ ನಮ್ಮಿಬ್ಬರು ಕತ್ ಹಿಸುಕಿ ಹಾಳು ಪಾವಿಲ್ ಬಿಸಾಕ್ಬಿಟ್ಟಿದ್ರೆ ಎಷ್ಟೋ ಚೆನ್ನಾಗಿತ್ತು. ಬಾಯಿಗೆ ಬೆಂಕಿ ಹಾಕಿ ಹೊಟ್ಟೆಗೆ ಮಣ್ಣು ಹಾಕ್ಬಿಟ್ಟು ಸತ್ತೋಗಿದ್ದಾನೆ ಸರ್. ಹಾಳ ಚಂಡಾಲ. ಸತ್ತವನ್ನ ಯಾಕೆ ಹಾಗೆ ಬೈತೀರಾ? ಇದ್ದಾಗ್ಲಂತೂ ದಿನ ಅಂದು ಕುಡಿದ್ ನೀರ್ ಕೂಡ ಹೊಟ್ಟೆ ನಿಲ್ದಾಗ ಮಾಡ್ಬಿಟ್ರಿ. ಈಗ್ಲಾದ್ರೂ ಒಂದೆರಡು ಒಳ್ಳೆ ಮಾತಾಡ್ಬಾರ್ದ? ಚೆನ್ನಾಗಿ ಹೇಳ್ಬೇಕಣೆ. ಒಳ್ಳೆ ಮಾತಾಡ್ಬೇಕಾ? ಇವನ ಮಾತು ಕೇಳಿ ನಾನು ಕೆಟ್ಟ ಹೋದೆ ಸರ್. ಅವನು ಆತ್ಮಹತ್ಯೆ ಮಾಡ್ಕೊಂಡು ನಮ್ಮ ವಂಶಕ್ಕೆ ದೊಡ್ಡ ಕಿರೀಟ ಹಾಕಿಬಿಟ್ಟ. ಅವನು ಹೆಣ ತರಕ್ಕೆ ಕಂಡವ್ರ ಕಾಲು ಹಿಡಿಬೇಕಾಯ್ತು ಸರ್. ಇಂಥವ್ರು ಹೊಟ್ಟೆಲಿ ಹುಟ್ಟೋದಕ್ಕಿಂತ ಹುಟ್ಟಿದೇ ಇರೋದೇ ಲೇಸು ಸರ್. ಇನ್ನೊಂದ್ಸತಿ ಅವ್ನು ಮಾತಾಡ್ಬೇಡ. ಇದ್ದಾಗ ಒಂದ್ಸಲ ಗೋಲಿಕೊಂಡ, ಸತ್ತಾಗ ಒಂದ್ಸಲ ಗೋಲಿಕೊಂಡ. ಮನೆ ಹಾಳ. ಸತ್ತವನು ನಿಮ್ ಮಗ ಅಲ್ವಾ ಸರ್? ಮಗ ಅಲ್ಲ, ಹೊಟ್ಟೆಲಿ ಹುಟ್ಟುದು ಹುಣ್ಣು. ಯಾಕೆ ಹಾಗೆ ಹೇಳ್ತೀರಾ ಸರ್? ಯಾಕೆ ಅಂತ ಕೇಳ್ತೀರಾ? ನಿಮ್ಗೊಬ್ಬ ಮಗ ಇದ್ದಿದ್ರೆ ನಾನು ಪಟ್ಟು ಪಾಡು ನಿಮಗ್ ಗೊತ್ತಾಗ್ತಾ ಇತ್ತು. ಅವಳಿಗೆ ಬಡ್ಕೊಂಡೆ ಇವನು ಕಂಡಕ್ಟರ್ ಆಗ್ಲಿ ಅಂತ. ಇಲ್ಲ, ಅವನಿಗೆ BA ಓದಿಸಿ ಅಂದ್ರು. ಅವ್ರು ಮೇಷ್ಟ್ರು, ಅವನೊಬ್ಬ. ಇವನು ದೊಡ್ಡ ಬೃಹಸ್ಪತಿ ಆಗ್ತಾನೆ ಅಂತ ಹೇಳ್ಬಿಟ್ರು. ಅವರಿಬ್ರು ನನ್ನ ಜೀವ ಹಿಂಡ್ಬಿಟ್ರು. ನೀವು BA ಓದಿಸಿ, ಅವನು ದಿವಾನನಾಗಿ ಒಂದೇ ತಿಂಗಳಲ್ಲಿ ನಿಮ್ ಖರ್ಚೆಲ್ಲ ತಂದು ತೀರ್ಸ್ಬಿಡ್ತಾನೆ ಅಂತ ಇಬ್ರು ಜಿಗಣೆ ಅಂಟದಾಗ ಅಂಟುಬಿಟ್ರು. ಹೇಳಿ ಸರ್, ನೀವು ಹೇಳಿ ಸರ್. ಪೇಪರ್ನವರು, ನಿಮಗೆ ವಿಷಯ ಎಲ್ಲ ಚೆನ್ನಾಗಿ ಗೊತ್ತು. ನಾನು ರಿಟೈರ್ಡ್ ಪ್ರೈಮರಿ ಸ್ಕೂಲ್ ಮೇಸ್ಟ್ರು. ರಿಟೈರ್ಡ್ ಆಗಿ 10 ವರ್ಷ ಆಯ್ತು. ಬರೋ ಪಿಂಚಣಿಲಿ ಹೆಂಡತಿ ಮಕ್ಕಳಿಗೆ ಗಂಜಿ ಹಾಕೋದೇ ಕಷ್ಟ ಆಗ್ಬಿಟ್ಟಿದೆ. ಇನ್ನು ಇವನಿಗೆ BA ಹೆಂಗ್ ಸರ್ ಓದಿಸ್ಲಿ? ಅವರಿಬ್ರು ಜಿಗಣೆ ಅಂಟಿದಂಗೆ ಅಂಟುಬಿಟ್ರು. ಕಡೆಗೆ ದಳ್ಳಾಳಿ ಅಂಗಡಿಲಿ ಲೆಕ್ಕ ಬರೆದು ಸಂಪಾದನೆ ಮಾಡಿದೆ. ದುಡ್ಡಲ್ಲ ಸರ್ ಮುಖ್ಯ, ರಕ್ತ ಸುರಿದು ಓದಿಸಿದ್ದೀನಿ ಅವನ್ನ. ಸಾಕ್ ಸುಮ್ನಿರಿಂದ್ರೆ, ಅನ್ಯಾಯದ ಮಾತಾಡ್ಬಾರ್ದು. ನೋಡಿಪ್ಪ, ನೀವೇನ್ ಬೇಜಾರ್ ಮಾಡ್ಕೋಬೇಡಿ. ಅವ್ರು ಹೇಳ್ದಾಗೆ ನಾವೇನು ನಮ್ ಪುಟ್ಟನ ಓದಕ್ಕೆ ಅಷ್ಟೊಂದು ದುಡ್ಡು ಖರ್ಚು ಮಾಡ್ಲೇ ಇಲ್ಲ. ನಮ್ ಪುಟ್ಟ ಬಂಗಾರದಂತ ಹುಡುಗ. BA ಓದ್ತಾ ಇದ್ರು, ಹರಕ್ಲು ಬನಿಯನ್ ಹಾಕೊಂಡು ಕಾಲೇಜ್ ಹೋಗ್ತಾ ಇದ್ದ. ಹಗ್ಲು ರಾತ್ರಿ ಕಣ್ಗೆ ಎಣ್ಣೆ ಹಾಕೊಂಡು ಓದಿ ಫ್ರೀ ಶಿಪ್ಪು ಸ್ಕಾಲರ್ಶಿಪ್ಪು ತಗೊಂಡ. ಅವನ್ ಕ್ಲಾಸಲ್ಲೆಲ್ಲ ಇವನೇ ಬುದ್ಧಿವಂತ ಅಂತ ಅವ್ರ ಮೇಷ್ಟೆಲ್ಲ ಹೇಳ್ತಾ ಇದ್ರು. ಬೇಕಾದ್ರೆ ಕೇಳಿ ನೋಡಿ. ಚೆನ್ನಾಗಿ ಓದಿ ಮಹಾರಾಜರ ಹತ್ರ ಮೆಡ್ಲು ಕೂಡ ತಗೊಂಡ. ಆದ್ರೆ ನಮ್ಮ ಹಣೆ ಬರಹಕ್ಕೆ ಅವನೇನ್ ಮಾಡ್ತಾನೆ? BA ಓದಿ 5 ವರ್ಷ ಆಯ್ತು. ಕೆಲ್ಸಕ್ಕಾಗ ಅಲ್ದು ಕಾಲ್ ಚಿಪ್ಪೆಲ್ಲ ಸೌದ್ ಹೋಯ್ತು. ಆದ್ರೆ ಕೆಲ್ಸ ಮಾತ್ರ ಸಿಕ್ಲಿಲ್ಲ. ಪಾಪ ಮಗು ಒಂದ್ ಹೊತ್ತಾದ್ರೂ ಹೊಟ್ಟೆ ತುಂಬಾ ಊಟ ಮಾಡ್ಲಿಲ್ಲ. ಒಂದಿನಾದ್ರೂ ಕಣ್ಣೀರ್ ಹಾಕ್ತಾ ಇರ್ಲಿಲ್ಲ. ನಮ್ ಬಡತನದ ಬೇಗೆಯಲ್ಲಿ ಕೊರ್ಗಿ ಕಣ್ಣು ಮುಚ್ಕೊಂಡ್ಬಿಟ್ಟ. ಮುಚ್ಚೆ ಬಾಯಿ ಮುಚ್ಚೆ. ಸಾಕಪ್ಪ ಸಾಕು. ಬಡವರಿಗೆ ಇನ್ನು 7 ಜನ್ಮಕ್ಕೂ ಮಕ್ಕಳಾಗ್ಬಾರ್ದು. ಸಾಕ್ ಸುಮ್ನಿರ್ರಿ. ನಮ್ಮಿಂದ ನಿಮ್ಗೆ ಯಾಕೆ ತೊಂದ್ರೆ? ನಾವು ಕೇರನ ಬಾವಿನ ನೋಡ್ಕೋತೀವಿ. ಹಾಯ್ ನೀವೇ ಇರೋರಂತೆ. ಪುಣ್ಯಾದ್ಗಿತ್ತಿ ಹಾಗೆ ಮಾಡೋದಕ್ಕಿಂತ ಮುಂಚೆ ಹೇಳು. ಸ್ವಲ್ಪ ವಿಷ ತಯಾರು ಮಾಡಿಟ್ಕೊಂಡಿರ್ತೀನಿ. ಈಗಿನ ಕಾಲದಲ್ಲಿ ಬದುಕಿರೋದಕ್ಕಿಂತ ಸಾಯೋದೇ ಮೇಲು. ಸತ್ತವರೇನೋ ಪುಣ್ಯವಂತರು, ಆದ್ರೆ ನಮ್ಮಂತ ಪಾಪಿಗಳಿಗೆ ಆ ಸಾವು ಕೂಡ ಬರಲ್ವಲ್ಲ. ಅದಕ್ಕೂ ನಮ್ಮನ್ ಕಂಡ್ರೆ ಹೇಸ್ಗೆ. ಮುಚ್ಚೆ ಬಾಯಿ ಮುಚ್ಚೆ.
ಪೆಟ್ಬಿಟ್ಟು ಬಿದ್ದುಗಳೇ. ಓ ಹೊರಟ್ರ? ನಮ್ ಕತೆ ಕೇಳಿ ನಿಮಗೆ ಬೇಜಾರಾಯ್ತಾ? ಪರವಾಗಿಲ್ಲ ಸರ್, ನಾನೇ ನಿಮಗೆ ತುಂಬಾ ತೊಂದರೆ ಕೊಟ್ಟೆ ಅನ್ಸುತ್ತೆ. ಬರ್ತೀನಿ, ನಮಸ್ಕಾರ. ನಮಸ್ಕಾರ ಸರ್. ಓ ಶ್ರೀಧರ್, ಬನ್ನಿ ಬನ್ನಿ. ಏನ್ ಸಮಾಚಾರ? ಒಂದು ಆತ್ಮಹತ್ಯೆ ವಿಷಯದಲ್ಲಿ ವಿಷಯ ಸಂಗ್ರಹಿಸ್ತಾ ಇದ್ದೆ, ನಿಮ್ಮ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಆತ್ಮಹತ್ಯೆ? ಯಾರ ಆತ್ಮಹತ್ಯೆ? ಪುಟ್ಟಣ್ಣ ಅಂತ, ಬಹುಶಃ ಅವನು ನಿಮ್ಮ ಸ್ಟೂಡೆಂಟ್ ಇರಬೇಕು. ಪುಟ್ಟಣ್ಣ? ಎಸ್ ಎಸ್ ಎಸ್, ಐ ರಿಮೆಂಬರ್ ಇಟ್. ಹಿ ವಾಸ್ ಮೈ ಬೆಸ್ಟ್ ಸ್ಟೂಡೆಂಟ್. ಇವತ್ತು ಮಧ್ಯಾಹ್ನ ಸುದ್ದಿ ಗೊತ್ತಾಯ್ತು. ಇಟ್ಸ್ ಎ ಗ್ರೇಟ್ ಶಾಕ್ ಟು ಮಿ. ಬನ್ನಿ ಬನ್ನಿ, ಒಳಗೋಗ. ಬನ್ನಿ 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 ಮಿಸ್ಟರ್ ಶ್ರೀಧರ್, ಬನ್ನಿ ಕೂತ್ಕೊಳ್ಳಿ. ಸರ್, ನಿಮ್ಗೆ ಆತನ ಪರಿಚಯ ಚೆನ್ನಾಗಿತ್ತು? ಓ, ತುಂಬಾ ಚೆನ್ನಾಗಿತ್ತು. ಹಿ ವಾಸ್ ಒನ್ ಆಫ್ ಮೈ ಬೆಸ್ಟ್ ಸ್ಟೂಡೆಂಟ್. ತುಂಬಾ ಮೇಧಾವಿ. ಆದರೆ ಅವನ ಸಾಹಿತ್ಯ ಪ್ರತಿಭೆ ಉಪಯೋಗ ನಮ್ಮ ದೇಶಕ್ಕಾಗದೇ ಇದ್ದದ್ದು ನಮ್ಮೆಲ್ಲರ ದುರ್ದೈ. ಅವನ ಆತ್ಮಹತ್ಯೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಪೂರ್ ಚಾಪ್. ಅವನು ಸಾಯೋದಕ್ಕೆ ಮುಂಚೆ ಜೀವನ ಅವನನ್ನು ಮುಕ್ಕಾಲ್ ಪಾಲ್ ಕೊಂದ್ಬಿಟ್ಟಿತ್ತು. ಅವನು ಓದೋದಕ್ಕೆ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಆದರೆ ಪಾಪ ಯಾವುದು ಪ್ರಯೋಜನಕ್ಕೆ ಬರಲಿಲ್ಲ. ಆತ ಎಷ್ಟು ಕನಸು ಕಟ್ಕೊಂಡಿದ್ದ ಅಂತ ನನಗೆ ಗೊತ್ತು ಮಿಸ್ಟರ್ ಶ್ರೀಧರ್, ನನಗೆ ಗೊತ್ತು. ಆದರೆ ಜೀವನದಲ್ಲಿ ಅದಕ್ಕೆಲ್ಲ ಸ್ಥಾನವೇ ಇಲ್ವೇ? ಅವನ ಆತ್ಮಹತ್ಯೆ ಸರಿಯೋ ತಪ್ಪೋ ಅನ್ನೋ ಚರ್ಚೆ ನಾನೀಗ ಮಾಡ್ತಾ ಇಲ್ಲ. ಆದರೆ ಅವನ ಸಾವಿಗಿಂತ ಘೋರವಾದದ್ದು ಯಾವುದು ಅಂತ ನಿಮಗ್ ಗೊತ್ತಾ ಶ್ರೀಧರ್? ಯಾವುದು ಸರ್? ಮುಂದೆ ಆತ ಏನೋ ಆಗಿ ನಮ್ಮನ್ನೆಲ್ಲ ಸಾಕ್ತಾನೆ ಅಂತ ನಂಬ್ಕೊಂಡಿದ್ರಲ್ಲ, ಆ ತಂದೆ ತಾಯಿಗಳ ದುಃಖ ಇವನ ಆತ್ಮಹತ್ಯೆಗಿಂತ ದೊಡ್ಡದು ಶ್ರೀಧರ್. ಇವನಿಗೆ ಉದ್ಯೋಗ ಕೊಡದೇ ಇರೋ ಸಮಾಜದ ಅಪರಾಧ ಈ ಭಾರನಲ್ಲ, ಅವ್ರ ದುಃಖದ ಭಾರನೂ ಭರಿಸ್ಬೇಕು. ಸರ್, ಅವನ ಆತ್ಮಹತ್ಯೆ ಸಮಾಜದ ತಪ್ಪ? ಹೌದು ಸರ್, ನೀವು ಹಾಗೆ ಹೇಳ್ತೀರಾ? ನಾನಲ್ಲದೆ ಮತ್ಯಾರು ಹೇಳ್ಬೇಕು? ಅಲ್ಲ, ಪ್ರತಿ ವರ್ಷನೂ ಈ ಡಿಗ್ರಿ ಕಲಿಯೋಕ್ ಬರ್ತಾರಲ್ಲ ನೂರಾರು ಜನ ವಿದ್ಯಾರ್ಥಿಗಳು, ಅವ್ರನ್ನ ಕಂಡು ನನಗೆ ಸಂತೋಷ ಆಗಲ್ಲ, ದುಃಖ ಆಗತ್ತೆ. ಯಾಕೆ ಸರ್? ಇವತ್ತಿನ ಶಿಕ್ಷಣದ ಗುರಿ ಏನ್ ಹೇಳು? ಹುಡುಗರು ಕಾಲೇಜ್ಗೆ ಯಾಕೆ ಬರ್ತಾರೆ? ಜ್ಞಾನಾರ್ಜನೆ. ಈ ಮಾತಲ್ಲಿ ನೀನು ನಂಬ್ತೀಯ? ಇದಕ್ಕಿಂತ ಬೇರೆ ಆತ್ಮದ್ರೋಹ ಇಲ್ಲ. ಜ್ಞಾನಾರ್ಜನೆ ಅನ್ನೋದು ಒಂದು ಮುಖವಾಡ ಅಷ್ಟೇ. ಇದ್ರ ಉದ್ದೇಶ ಏನ್ ಗೊತ್ತೇ ನಿನಗೆ? ಕಾಲೇಜಿನಿಂದ ಡಿಗ್ರಿ ಸರ್ಟಿಫಿಕೇಟ್ ಪಡೆಯೋದು. ಇದು ಒಂಥರ ಮೀಲ್ ಟಿಕೆಟ್, ಊಟದ ಚೀಟಿ ಇದ್ದ ಹಾಗೆ. ಈಗ ಪದವೀಧರರಿಗೆ ಕೆಲಸ ಕೊಡಲ್ಲ ಅಂತ ಹೇಳ್ಬಿಡ್ಲಿ, ಆಗ ನೋಡು ಎಷ್ಟು ಜನ ಬರ್ತಾರೆ ಕಾಲೇಜ್ಗೆ ಅಂತ. ಯಾರು ಬರಲ್ಲ. ಆಗ ನಾವೇ ಹುಡುಕೊಂಡು ಹೋಗ್ಬೇಕು ಹುಡುಗರನ್ನ ಪಾಠ ಹೇಳಕ್ಕೆ. ಅದು ನಿಜ. ಪಾಪ ಇವನ್ನೇ ನಂಬ್ಕೊಂಡಿದ್ದ ತಂದೆ ತಾಯಿಗಳು ಏನ್ ಮಾಡ್ಬೇಕೀಗ? ಮದ್ವೆ ಕೂಡ ಗೊತ್ತಾಗಿತ್ತು ಅವನಿಗೆ. ಆ ಹೆಣ್ಣಿನ ಮನೆಯವ್ರ ಪಾಡೇನು? ಇವನಲ್ಲದೆ ಎರಡೂ ಸಂಸಾರಗಳು ಕತ್ಲೆಯಲ್ಲಿ ಮುಳುಗೋದು. ಎಷ್ಟು ನಿರಾಶೆ, ಎಂಥ ದುರಂತ. ನಾನು ಪಾಠ ಮಾಡೋ ಶೇಕ್ಸ್ಪಿಯರ್, ರೆಜಿನ್ಸ್, ಈ ನಾಟಕಗಳ ದುರಂತ, ಈ ದುರಂತದ ಮುಂದೆ ಏನೂ ಇಲ್ಲ. ಆ ನಾಟಕಗಳನ್ನು ನೋಡಿ ಕಣ್ಣೀರು ಸುರಿಸೋ ಜನ ಪುಟ್ಟಣ್ಣನ ಈ ನಿಜ ಜೀವನದ ನಾಟಕ ನೋಡಿ ನಿಟ್ಟುಸಿರು ಸಹ ಬಿಡಲ್ಲ. ಶ್ರೀಧರ್, ನಮಗೆ ಈ ಜೀವನದ ಗಾತ್ರ, ಮೌಲ್ಯ ಇವುಗಳು ಯಾವುದರ ಅರಿವು ಇಲ್ಲ. ಅರ್ಥಶೂನ್ಯ, ಎಲ್ಲ ಅರ್ಥಶೂನ್ಯ. ನಮಸ್ಕಾರ ಸರ್, ಬರ್ತೀನಿ. ಒಳ್ಳೆಯದು. ಹಡೆದ ನಿಟ್ಟುಸಿರುಗಳ ಲೆಕ್ಕ ನೋಡಿ ನಕ್ಕ. ನಾ ಹಡೆದ ನಿಟ್ಟುಸಿರುಗಳ ಲೆಕ್ಕ ನಕ್ಕ. ನೀನ್ ಹಾಡೋದರ ಸಂಖ್ಯೆ ಸಾಲದು. ಹೇಳು, ಮತ್ತಷ್ಟು ಹೇಳು. ಅಯ್ಯೋ, ನಾನೇ ಪ್ರಸವ್ಯದಿಂದ ತಾಳಲಾರೆ. ಆದ್ರೂ ನೀನ್ ಹಾಡಿಲೇಬೇಕು. ಯಾಕೆ ಯಾಕೆ? ನೀನು ಕೊಲ್ಲಲೆಂದು ನಾನು ಹಾಡಿಬೇಕೆ? ಹೌದು,
ನಾನು ಕೊಲ್ಲೋದು ನೀನ್ ಹೊಡೆಯೋದು ಎರಡೂ ನಿಲ್ಲಬಾರದು. ಇಲ್ಲ ಇಲ್ಲ, ಅದು ನನ್ನಿಂದ ಸಾಧ್ಯವಿಲ್ಲ. ಸಾಧ್ಯವಿಲ್ವಾ? ಸಾಧ್ಯವಿಲ್ವಾ? ನಾ ಹೇಳಿದ್ದಾರೆ, ನೀನು ಸಾಯೋದಕ್ಕೆ ಅಂತ ಸೃಷ್ಟಿಸ್ತಾರೆ. ಹಾಗೆ ಸೃಷ್ಟಿಸೋ ನನ್ನನ್ನೇ ಕೊಂದು ಬಿಡು. ಬೇಗ ನಡೀಲಿ ಸೃಷ್ಟಿ ಕಾರ್ಯ. ಬೆಂಕಿಗೆ ಆಹಾರ ಇಲ್ಲ, ಕೊಲ್ಲಲು ಫಿರಂಗಿಗಳಿಗೆ ಬುಸುಗುಡ್ತಾ ಇವೆ. ಅವುಗಳಿಗೆ ಆತರ ತೀರ್ಬೇಕು. ಹಾ ಹೊರ, ನೀನ್ ಹೊರಬೇಕು. ಹಾ ಏನಪ್ಪ ಸಂಪಾದಕೀಯ ಕಂಪೋಸ್ ಆಯ್ತು ತಾನೆ? ಸ್ವಲ್ಪ ಇದೆ ಸರ್, ಮಾಡಿ ಮುಗಿಸ್ಬಿಡ್ತೀನಿ. ಬೇಗ ಮಾಡಿ ಪ್ರೂಫ್ ಕಳಿಸ್ಕೊಡಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಓ ಏನ್ರಿ ಇಷ್ಟು ಲೇಟ ನೀವು ಬರೋದು ಇವತ್ತು? ಸಾರಿ ಸರ್, ಒಂದು ಸುದ್ದಿ ವಿಷಯದಲ್ಲಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದಕ್ಕೆ. ಅದೆಲ್ಲ ಹಾಗಿರ್ಲಿ ರೀ, ಇವತ್ತಿಂದ ಅಸೆಂಬ್ಲಿ ಆರಂಭ ಅಂತ ಗೊತ್ತಿಲ್ವಾ ನಿಮ್ಗೆ? ಇಷ್ಟೊತ್ತು ಕಾಲ ಪ್ರಾರಂಭ ಆಗಿರ್ಬೇಕು. ಅದು ಮೊದಲು ಹೋಗಿ ಹೋಗಿ. ಹಾ ಹಾಗೇನೆ ಅಸೆಂಬ್ಲಿ ಮುಗಿದ ಮೇಲೆ ಶಿಕ್ಷಣ ಸಚಿವರ ಇಂಟರ್ವ್ಯೂ ತಗೊಂಡು ಬನ್ನಿ. ನಡೀರಿ. ನಿನ್ನೆ ನೀವು ಹೇಳ್ಬೇಕಂದ್ರೆ ಮನೆಗೆ ಹೊರಟೋದ್ರಿ. ಇಲ್ಲ ಸರ್, ಆ ನಿರುದ್ಯೋಗೇತರನ ಆತ್ಮಹತ್ಯೆ ವಿಷಯದಲ್ಲಿ ಇನ್ನಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಕ್ಕೆ. ಸೆಂಟಿಮೆಂಟಲ್ ನಾನ್ಸೆನ್ಸ್ ಅಲ್ರಿ. ಆ ವಿಚಾರಕ್ಕೆ ನೀವು ಇಷ್ಟೆಲ್ಲ ನೀವು ಹೊತ್ಮ ಕಳಿಬೇಡಿ. ನೀವು ಗೊತ್ತಾಯ್ತೇನು? ಹೊರಟು ಬನ್ನಿ. ಹಾಗೆ ಆ ಲಾಬಿ ವಲಯದಲ್ಲಿ ಮಂತ್ರಿ ಮಂಡಲ ಎಕ್ಸ್ಪಾನ್ಷನ್ ಇದೆಯಾ ಅಂತ ಸ್ವಲ್ಪ ಪತ್ತೆ ಮಾಡ್ಕೊಂಡು ಬನ್ನಿ. ಹೋಗಿ. ಓಕೆ ಸರ್. ನಿಮ್ಮ ಅಧಿಕಾರದಲ್ಲಿ ನಿರುದ್ಯೋಗಿ ಯುವಕ ನೇಣು ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನಲ್ರಿ, ಇದಕ್ಕೇನು ಉತ್ತರ ಕೊಡ್ತೀರಾ? ಅದಕ್ಕೆ ನಾವೇನ್ರಿ ಮಾಡೋಣ? ಇದಕ್ಕೊಬ್ಬ ಸಾಯ್ತಾರೆ, ಅದಕ್ಕೆ ಸಂಬಂಧ ಇಲ್ವಾ? ನಾವು ಕೆಲಸ ಕೊಡಕ್ಕಾಗುತ್ತಾ? ಓದಿಸ್ತೀವಿ ಅಷ್ಟೇ. ವಿಶ್ವವಿದ್ಯಾಲಯಗಳು ಏನ್ ಮಾಡ್ತಾರೆ? ಬೇರೆ ಯಾವ್ದು ಸರ್ಕಾರಕ್ಕೆ ಜವಾಬ್ದಾರಿ ಇಲ್ಲ. ಇದಕ್ಕಿಂತ ಬೇರೆ ಸಮಸ್ಯೆ ಜವಾಬ್ದಾರಿ ಇಲ್ಲ, ರಾಜೀನಾಮೆ ಕೊಡಬೇಕು. ಬೇರೆ ಮಾತಾಡ್ತೀವಿ. ರಾಜೀನಾಮೆ ಕೊಡಬೇಕು. ರಾಜೀನಾಮೆ. ಪ್ರಜೆಗಳ ಶಿಕ್ಷಣ ಇದು ನಮ್ಮ ದೇಶದ ದೊಡ್ಡ ಹೊಣೆಗಾರಿಕೆ, ನಮ್ಮ ಸರ್ಕಾರದ ಹೊಣೆಗಾರಿಕೆ. ಈ ದೇಶದ ಪ್ರತಿಯೊಬ್ಬ ಪದವೀಧರನಾಗಬೇಕು ಅನ್ನುವುದೇ ನಮ್ಮ ಮಹತ್ವಾಕಾಂಕ್ಷೆ. ಈ ನಮ್ಮ ಆಕಾಂಕ್ಷೆ ಈಡೇರಬೇಕಾದ್ರೆ ದೇಶಾದ್ಯಂತ ಶಾಲಾ ಕಾಲೇಜುಗಳು ಸ್ಥಾಪನೆಯಾಗಬೇಕು. ಹಳ್ಳಿ ಹಳ್ಳಿಗಳಲ್ಲೂ ಜ್ಞಾನ ದೇಗುಲಗಳ ನಿರ್ಮಾಣವಾಗಬೇಕು. ಇದು ನಡಿಬೇಕಾದ್ರೆ ಇಡೀ ಸಂಪೂರ್ಣ ದೇಶದ ಆರ್ಥಿಕ ವ್ಯವಸ್ಥೆ ಇದಕ್ಕಾಗಿ ವಿನಿಯೋಗವಾಗಬೇಕು. ದುಡ್ಡಲ್ಲ ಸರ್ ಮುಖ್ಯ, ರಕ್ತ ಸುರಿದು ಓದಿಸಿದೀನಿ ಅವನ್ನ. BA ಓದಿ 5 ವರ್ಷ ಆಯ್ತು. ಕೆಲ್ಸಕ್ಕಾಗ ಅಲ್ದು ಕಾಲ್ ಚಿಪ್ಪೆಲ್ಲ ಸೌದ್ ಹೋಯ್ತು. ಆದ್ರೆ ಕೆಲ್ಸ ಮಾತ್ರ ಸಿಕ್ಲಿಲ್ಲ. ನಾನು ಪಾಠ ಮಾಡಿ ಶೇಕ್ಸ್ಪಿಯರ್, ರೆಜಿನ್ಸ್, ಈ ನಾಟಕಗಳ ದುರಂತ, ಈ ದುರಂತದ ಮುಂದೆ ಏನೂ ಇಲ್ಲ. ಆ ನಾಟಕಗಳನ್ನು ನೋಡಿ ಕಣ್ಣೀರು ಸುರಿಸೋ ಜನ ಪುಟ್ಟಣ್ಣನ ಈ ನಿಜ ಜೀವನದ ನಾಟಕ ನೋಡಿ ನಿಟ್ಟುಸಿರು ಸಹ ಬಿಡಲ್ಲ. ಈ ದೇಶದ ಪ್ರತಿಯೊಬ್ಬ ಪ್ರಜೆಯು ಪದವೀಧರನಾಗಬೇಕು ಅನ್ನೋದೇ ನಮ್ಮ ಮಹತ್ವಾಕಾಂಕ್ಷೆ. ಹೀಗಾಗಿ ತರಾಸು ಈ ಕಥೆಯಲ್ಲಿ ಇಂದಿನ ವಿದ್ಯಾಭ್ಯಾಸದ ವಿಫಲತೆಯನ್ನು ಕೂಡ ಹೇಳ್ತಾರೆ. ಪ್ರತಿಯೊಂದು ಮಾತು, ಪ್ರತಿಯೊಂದು ಸಂದರ್ಭ ಅದರಲ್ಲಿ ಈ ಪ್ರಗತಿಶೀಲರಿಗೆ ಅನುಗುಣವಾದಂತಹ ಒಂದು ದೃಷ್ಟಿ ಎದ್ದು ಕಾಣುತ್ತದೆ. ಈ ಪ್ರಗತಿಶೀಲ ದೃಷ್ಟಿ ಇದು ಈ ರೀತಿಯಾದಂತಹ ನಿರಾಶೆ, ನೋವು, ನಿಟ್ಟುಸಿರುಗಳನ್ನು ಬೆಳೆಸಿಕೊಂಡು ಹೋಗುವುದರಲ್ಲಿಯೇ ಇದೆ. ಆದರೆ ಇದಕ್ಕೆ ಹೇಗೆ ಪರಿಹಾರ ಎಂಬ ಮಾತನ್ನು ಅವರು ಸೂಚಿಸುವುದಿಲ್ಲ.